ಓಕೆ, ಥ್ಯಾಂಕ್ ಯು. ನಾನು ಸಿದ್ದು ದುತ್ರಗಾಮಿ, ಬಾಗಲಕೋಟೆಯ ಜಿಲ್ಲಾ ವರದಿಗಾರ. ಈಗಾಗಲೇ ರಾಜ್ಯಾದ್ಯಂತ ಹೆಸರಾದಂತಹದ್ದು ಏನು ಕುಮಾರ್ ಬಂಗಾರಪ್ಪ ಮತ್ತು ರಾಗಿಣಿ ನಡೆಸಿರತಕ್ಕಂತ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಲನಚಿತ್ರದ ಟಿಕೆಟ್ಗಳನ್ನು ಕೂಡ ಈಗಾಗಲೇ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾರಾಟವಾಗ್ತಾ ಇವೆ ಎನ್ನುವಂತ ಸುದ್ದಿ ತಿಳಿದ ನಂತರ ನಾವೀಗ ಬಾಗಲಕೋಟೆಯಲ್ಲಿರ್ತಕ್ಕಂಥ ಕಿಲ್ಲಾ ಓಣಿಯಲ್ಲಿ ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ನಾವೀಗ ಬಂದಿದ್ವಿ. ಇಲ್ಲಿ ಟಿಕೆಟ್ಗಳನ್ನ ಮಾರಲಾಗ್ತಾ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನ ನಾವು ರಿಯಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಬಂದಿದ್ವಿ. ಈಗಾಗಲೇ ನಾವು ಏನು ನ್ಯಾಯಬೆಲೆ ಅಂಗಡಿಯ ಮುಂದೆ ನಿಂತಿದ್ವಿ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ಏನು ರಾಜ್ಯಾದ್ಯಂತ ಈ ಒಂದು ಚಲನಚಿತ್ರದ ಟಿಕೆಟ್ಗಳ ಮಾರಾಟ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಮಾರಾಟ ಆಗ್ತಾ ಇವೆ ಅನ್ನುವಂತ ಕಾರಣಕ್ಕೋಸ್ಕರ ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ 757 ರೇಷನ್ ಅಂಗಡಿಗೆ ಟಿಕೆಟ್ ವಿತರಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವೀಗ ಏನು ಬಾಗಲಕೋಟೆ ಜಿಲ್ಲೆಯ ಏನು ನಗರದಲ್ಲಿರ್ತಕ್ಕಂಥ ಕಿಲ್ಲಾ ಓಣಿಯಲ್ಲಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗೆ ನಾವೀಗ ಬಂದಿದ್ವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ನ್ಯಾಯಬೆಲೆ ಅಂಗಡಿಯ ಒಳಗಡೆ ಹೋಗಿ ಇಲ್ಲಿ ಟಿಕೆಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನ ನೇರವಾಗಿ ನೋಡೋಣ. ಸರ್ ನಮಸ್ಕಾರ. ಈಗಾಗಲೇ ಏನು ಈ ಒಂದು ಚಲನಚಿತ್ರದ ಟಿಕೆಟ್ಗಳನ್ನು ನೀವು ಮಾರ್ತಾ ಇದ್ದೀರಾ? ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೋಡ್ತಾ ಇರಬಹುದು ಟಿಕೆಟ್. ಈಗ ಚಲನಚಿತ್ರದ ಟಿಕೆಟ್ ಜುಲೈ 24, 2026 ಅನ್ನುವಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಅದು ಜುಲೈ 31ಕ್ಕೆ ಪೋಸ್ಟ್ಮಾನ್ ಆಗಿದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಚಲನಚಿತ್ರದ ಟಿಕೆಟ್ಗಳನ್ನು ಕೂಡ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಕಿಲ್ಲಾ ಓಣಿಯ ರೇಷನ್ ಅಂಗಡಿಯಲ್ಲಿ ಕೂಡ ಮಾರಾಟ ಆಗ್ತಾ ಇದೆ. ಹಾಗಾದ್ರೆ ಆ ರೇಷನ್ ಅಂಗಡಿಯ ಮಾಲೀಕರನ್ನ ಮಾತಾಡಿಸಿ ತಿಳಿಯೋಣ, ಇದಕ್ಕೆ ಯಾವ ರೀತಿಯಾದಂತಹ ಒಂದು ರೂಲ್ಸ್ ಅನ್ನ ಇಟ್ಟಿದ್ದಾರೆ ಅನ್ನೋ. ಸರ್ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ಚಲನಚಿತ್ರದ ಟಿಕೆಟ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ದೀರಲ್ಲ, ಜನರಿಗೆ ಯಾವ ರೀತಿ ಮಾರಾಟ ಮಾಡ್ತೀರಿ? ಕಂಪಲ್ಸರಿ ತಗೋಬೇಕಂತ ಹೇಳ್ತಿರೋ ಅಥವಾ ಅವರ ಕೇಳಿದ್ರೆ ಕೊಡ್ತಿರೋ? ನಾವು ಕಂಪಲ್ಸರಿ ತಗೋಂತ ಹೇಳಲ್ಲ ಸರ್ ಯಾರಿಗೂ. ಅವ್ರಿಗೆ ಇನ್ನು ಕನ್ವಿನ್ಸ್ ಮಾಡ್ತೀವಿ ನಾವು. ಇದು ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ನ್ಯಾಯಬೆಲೆ ಅಂಗಡಿಯ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಬೇಕಾ? ಕ್ಲಿಯರ್ ಪಿಕ್ಚರ್ ಇದೆ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೋಡ್ರಿ, ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೋ ಬರಲಿ ಪಬ್ಲಿಕ್ ಅನ್ನೋ ಶಕ್ತಿಯಿಂದ ನಾವು ಕೊಡ್ತಾ ಇದ್ದೀವಿ ಅವರಿಗೆ. ಯಾರಿಗೂ ಇವತ್ತು ಕಂಪಲ್ಸರಿ ಅಂತ ಮಾಡಿಲ್ಲ ನಾವು. ರಿಕ್ವೆಸ್ಟಿಗೆ ಬಂದರೆ ಸರ್ ಹಿಂಗದ ಸರ್ ಆಯ್ತು ಕೊಡಿ ಅಂತ ಕೊಡ್ತಿದ್ದೇವೆ, ಇದಕ್ಕೆ ಕೊಡ್ತಾ ಇಲ್ಲ ಸರ್. ಈಗ ಒಂದು ಟಿಕೆಟ್ ಬೆಲೆ ಎಷ್ಟು? ಜನರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತೀವಿ? ಟಿಕೆಟ್ ಬೆಲೆ 150 ರೂಪಾಯಿ. ಅವ್ರು ಹೇಳ್ತಾ ಇದೀವಿ ಸರ್, ರೇಷನ್ ಬಗ್ಗೆ ನಿಮ್ಗೆ ಪೂರ್ತಿ ಐಡಿಯಾ ಬರ್ತದೆ. ಪಿಕ್ಚರ್ ನೋಡ್ರಿ, ಪಿಕ್ಚರ್ ನೋಡಿದ್ರೆ ನಿಮ್ಗೆ ಪೂರ್ತಿ ಕಂಪಲ್ಸರಿ ನಮ್ಮ ರೇಷನ್ ಬಗ್ಗೆ ಐಡಿಯಾ ಬರ್ತದೆ. ಒಂದು ದಿನ ಆಯ್ತು ತಗೋರಿ, ತಗೊಂಡು ಪಿಕ್ಚರ್ ನೋಡ್ರಿ ಇಷ್ಟೇ ಹೇಳ್ತಾ ಇದ್ದೀವಿ. ಇದನ್ನ ಅಸೋಸಿಯೇಷನ್ ದವರು ಕೊಟ್ಟಾರೋ ಅಥವಾ ನಿಮ್ಮ ಸರ್ಕಾರಿ ಅಧಿಕಾರಿಗಳ ಮಾರಬೇಕಂತ ಹೇಳಿ? ಅಸೋಸಿಯೇಷನ್ ಕೊಟ್ಟಿದ್ದಾರೆ ಸರ್. ಅಸೋಸಿಯೇಷನ್ ಬೆಂಗಳೂರು. ಎಷ್ಟು ಟಿಕೆಟ್ ಗಳನ್ನ ಕೊಟ್ಟಿದ್ದಾರೆ ಸರ್? ಪರ್ ಶಾಪ್ 50 ಟಿಕೆಟ್ ಕೊಟ್ಟಿದ್ದಾರೆ ಸರ್. 50 ಟಿಕೆಟ್ಗಳಲ್ಲಿ ಎಷ್ಟು ಟಿಕೆಟ್ ಗಳನ್ನ ಮಾರಿದ್ದೀರಿ? 48 ಮಾಡಿದ್ದೇನೆ ಸರ್. 48? 2 ಸರ್. ಈಗ 2 ಉಳಿದಿದೆ. ಇದಿಷ್ಟು ಏನು ರೇಷನ್ ಅಂಗಡಿಯಲ್ಲಿ ಇರ್ತಕ್ಕಂಥ ಮಾಲೀಕರ ಮಾತಾಗಿದೆ. ಏನಂತಂದ್ರೆ ಇವತ್ತಿನ ದಿವಸ ಟಿಕೆಟ್ಗಳನ್ನ ಕಡ್ಡಾಯವಾಗಿ ಮಾರ್ತಾ ಇಲ್ಲ ನಾವು. ಅವರಾಗಿ ಕೇಳಿದ್ರೆ ನಾವು ತಿಳಿಸಿ ಹೇಳ್ತೀವಿ, ಹೇಳಿದ ಮೇಲೆ ಅವರು ಬೇಕಾದ್ರೆ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿ ಚಲನಚಿತ್ರದ ಟಿಕೆಟ್ಗಳನ್ನು ರೇಷನ್ ಅಂಗಡಿಯಲ್ಲಿ ಮಾರಾಟ ಮಾಡ್ತಿರೋದು ಗ್ರಾಹಕರಿಗೆ ಹೊರೆ ಆಗಬಾರ್ದು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆಯ ಸುದ್ದಿ. ಆದ್ರೆ ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.